ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರ್ಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ, ಅವನು ಸೋತಿರೋನು ರಾಜಕೀಯ ಉದ್ದೇಶನೇ ಇರುತ್ತಲ್ಲ, ಬೇರೆ ಉದ್ದೇಶ ಏನಿರುತ್ತೆ? ಇಲ್ಲ, ನಾನು ಆ ಥರ ಇಲ್ಲ. ನಾನು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರ್ಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ, ಅವನು ಸೋತಿರೋನು ರಾಜಕೀಯ ಉದ್ದೇಶನೇ ಇರುತ್ತಲ್ಲ, ಬೇರೆ ಉದ್ದೇಶ ಏನಿರುತ್ತೆ? ಇಲ್ಲ, ನಾನು ಆ ಥರ ಇಲ್ಲ. ನಾನು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರ್ಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ, ಅವನು ಸೋತಿರೋನು ರಾಜಕೀಯ ಉದ್ದೇಶನೇ ಇರುತ್ತಲ್ಲ, ಬೇರೆ ಉದ್ದೇಶ ಏನಿರುತ್ತೆ? ಇಲ್ಲ, ನಾನು ಆ ಥರ ಇಲ್ಲ. ನಾನು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರ್ಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ, ಅವನು ಸೋತಿರೋನು ರಾಜಕೀಯ ಉದ್ದೇಶನೇ ಇರುತ್ತಲ್ಲ, ಬೇರೆ ಉದ್ದೇಶ ಏನಿರುತ್ತೆ? ಇಲ್ಲ, ನಾನು ಆ ಥರ ಇಲ್ಲ. ನಾನು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರ್ಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ, ಅವನು ಸೋತಿರೋನು ರಾಜಕೀಯ ಉದ್ದೇಶನೇ ಇರುತ್ತಲ್ಲ, ಬೇರೆ ಉದ್ದೇಶ ಏನಿರುತ್ತೆ? ಇಲ್ಲ, ನಾನು ಆ ಥರ ಇಲ್ಲ. ನಾನು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರ್ಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ, ಅವನು ಸೋತಿರೋನು ರಾಜಕೀಯ ಉದ್ದೇಶನೇ ಇರುತ್ತಲ್ಲ, ಬೇರೆ ಉದ್ದೇಶ ಏನಿರುತ್ತೆ? ಇಲ್ಲ, ನಾನು ಆ ಥರ ಇಲ್ಲ. ನಾನು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ